ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಯ್, ಏನ್ ಭೈರವಿನ ಗೊಂಬೆನಾ? ಏನ್ ಅಂಗಡಿ ಸಿಗುತ್ತೆ ತಂದ್ಕೊಡೋದಕ್ಕೆ? ನೀನೇನು ನೆಂಟ್ರ ಮನೆ ಬಂದಿಲ್ಲ ಗಂಡ ಬೇಕು ಮಗಳು ಬೇಕು ಅಂತ ಹೇಳೋದಿಕ್ಕೆ. ನಾವು ನಿನ್ನ ಕಿಡ್ನಾಪ್ ಮಾಡಿ ಕೂಡಾಕಿದೀವಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನನ್ನ ಮಗಳನ್ನ ನೋಡ್ಬೇಕು. ಏಯ್, ಕೊಟ್ಟಿದ್ನ ತಿನ್ಕೊಂಡು ಸುಮ್ಮನಿದ್ರೆ ಸರಿ. ಆಗಲ್ಲ, ನಾನು ನನ್ನ ಮಗಳನ್ನ ನೋಡ್ಬೇಕು ಅಷ್ಟೇ. ಏಯ್, ಸುಮ್ನೆ ತಿನ್ನೆ. ಹಲೋ ಬಾಸ್. ಹಲೋ. ಶಿವಗಾಮಿ ಅವಳ ಮಗಳು ಭೈರವಿ ನೋಡ್ಬೇಕಂತೆ. ತುಂಬಾ ಹಠ ಮಾಡ್ತಿದ್ದಾಳೆ ಬಾಸ್. ಊಟ ಮಾಡಕ್ ಕೊಟ್ರೆ ತಟ್ಟೆನೆ ಬಿಸಾಕ್ಬಿಟ್ಲು ಬಾಸ್. ಮಲ್ಲಿಕಾ ಹೊಡೆಯೋದಕ್ಕೋದ್ರೆ ಅವಳ ಕೈನೇ ಮುರಿಯೋದಕ್ಕೋದ್ಲು ಬಾಸ್. ಸರಿ, ಭೈರವಿ ವಿಡಿಯೋ ಕಳಿಸ್ತೀನಿ ಅಂತ ಹೇಳು. ಓಕೆ ಬಾಸ್. ಬಾಸು ಭೈರವಿ ವಿಡಿಯೋ ಕಳಿಸ್ತಾರಂತೆ. ಆಯ್ತು, ಅಷ್ಟು ಮಾಡಕ್ಕೆ ಹೇಳಿ ಸಾಕು. ಆಯ್ತು, ವೇಟ್ ಮಾಡು. ಬಂತು. ತೋರ್ಸಿ ತೋರ್ಸಿ. ಒಂದ್ ನಿಮಿಷ ಇರು, ಡೌನ್ಲೋಡ್ ಆಗೋದ್ ಬೇಡವಾ? ಹಾ, ಡೌನ್ಲೋಡ್ ಆಯ್ತು, ನೋಡು. ಹುಡುಕಿದೆ ಹೆತ್ತ ಕಂಗಳು ಸ್ವರ ಸೇರಲು ಮನ ಮುಗಿಲು ನಾಜಿನುಗೆ ಬಂದೆ. ಮೊಬೈಲ್ ತಗೊಂಡು ಎಸ್ಬಿಡು. ಲೇ ಗಂಗಾ, ಕಟ್ಟಕ್ಕೆ ಇವಳನ್ನ. ಇವಳು ಊಟನೇ ಮಾಡಿಲ್ವಲ್ಲೇ? ಏ ಗಂಗಾ, ಊಟನು ಬೇಡ ಎಂತದ್ದು ಬೇಡ, ಕಟ್ಟಾಕೋ. ರಾಕಿ, ಆ ಆದಿ ವಿಷಯ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಒಂದ್ಸರಿ ಆಪರೇಷನ್ ಫಿಕ್ಸ್ ಮಾಡಿಸಿದ್ ನಾವೇ. ಡಾಕ್ಟರ್ಗೆ ಹೆದರ್ಸಿ ಆಪರೇಷನ್ ಕ್ಯಾನ್ಸಲ್ ಮಾಡಿಸಿದ್ವಿ. ಮತ್ತೆ ಅವನಂತೂ ಸುಮ್ಮನೆ ಇರಲ್ಲ, ಏನಾದ್ರೂ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ನಾವು ಅದನ್ನ ವಿಚಾರಿಸ್ಬೇಕಲ್ಲ. ಶತ್ರುಗಳಿಂದ ಸದ್ಯಕ್ಕೆ ತೊಂದರೆ ಇಲ್ಲ ಅಂತ ನಾವು ಬಿಡಬಾರ್ದು. ಅವನು ಯಾವ ಟೈಮಲ್ಲಿ ಬೇಕಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು. ಆದಿಗೆ ಟ್ರೀಟ್ಮೆಂಟ್ ನಡೀತಾ ಇದೆಯಾ ಇಲ್ಲ ಸುಮ್ಮನೆ ಇದ್ದಾನ ಅಂತ ವಿಚಾರಿಸ್ಬೇಕು. ಹೌದು ರಾವಣ್ ಭಾಯ್, ಈಗಲೇ ಬಸಪ್ಪಂಗೆ ಕಾಲ್ ಮಾಡ್ತೀನಿ. ಇದೆಲ್ಲ ನೀನ್ ಮಾಡ್ಬೇಕು ರಾಕಿ. ನನ್ನ ಹತ್ರ ಪದೇ ಪದೇ ಹೇಳಿಸ್ಕೋಬೇಕಾ? ಎಲ್ಲ ವಿಷಯನೂ ನಾನು ಹೇಳಕ್ಕಾಗಲ್ಲ. ಕೆಲವು ಸಲ ಟೆನ್ಷನ್ ಅಲ್ಲಿ ಕೆಲವು ವಿಷಯಗಳನ್ನ ಮರ್ತೋಗಿರ್ತೀವಿ. ನೀವೇ ನನ್ನ ಸುತ್ತ ಇರೋರು. ಶತ್ರುಗಳು ಏನ್ ಮಾಡ್ತಾ ಇದ್ದಾರೆ, ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ,
ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತಯಾರಾಗ್ತಾ ಇದ್ದಾರ ಅಂತ ಹುಡುಗರನ್ನ ಬಿಟ್ಟು ನೀನು ನೋಡ್ಕೋಬೇಕು. ಇಲ್ಲ ನೀನೇ ಚೆಕ್ ಮಾಡಬೇಕು. ಅದ್ ನಿನ್ ಜವಾಬ್ದಾರಿ ಅಲ್ವಾ ರಾಕಿ? ಆಯ್ತು ಭಾಯ್, ಇನ್ಮೇಲೆ ಸ್ವಲ್ಪ ಅಲರ್ಟ್ ಆಗಿರ್ತೀನಿ. ಸರಿ, ಬಸಪ್ಪನ್ ಕಾಲ್ ಮಾಡು. ರಾವಣ್ ಭಾಯ್, ಬಸಪ್ಪ ಕಾಲ್ ಪಿಕ್ ಮಾಡ್ತಿಲ್ಲ. ಮತ್ತೆ ಯಾರಿಂದ ವಿಷಯ ಗೊತ್ತಾಗುತ್ತೆ? ಆದಿ ಕಾಲ್ ಮಾಡೋಣ ಅಂದ್ರೆ ಅವನಿಗೆ ಮಾತಾಡಕ್ ಬೇರೆ ಬರಲ್ಲ. ಒಂದು ವೇಳೆ ಮಾತಾಡಿದ್ರು ಅವನ್ ನಮ್ಮ ಹತ್ರ ಯಾವುದು ಹಂಚ್ಕೊಳ್ಳಲ್ಲ. ನಂದಿನಿ ಹತ್ರ ಏನಾದ್ರು ಕೇಳಿದ್ರೆ ಅವಳು ಹೋಗಿ ಆದಿ ಹತ್ರ ರಾವಣ್ ಅವ್ರೇನೋ ಆಪರೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾಳೆ. ಬಾಸ್, ನಂದಿನಿ ಹಸ್ಬೆಂಡ್ ವಿಜಯ್ ನಮ್ಮ ಜೊತೆ ಸ್ವಲ್ಪ ದಿನ ಕೆಲಸ ಮಾಡ್ತಿದ್ನಲ್ಲ, ಅವನಿಗೆ ಕೇಳಿದ್ರೆ ಏನಾದರೂ ಗೊತ್ತಾಗುತ್ತಾ? ಕೇಳಿ ನೋಡ್ಬೋದು. ರಾಕಿ, ಆ ವಿಜಯ್ಗೊಂದ್ಸಲ ಕಾಲ್ ಮಾಡು. ಸರಿ ರಾವಣ್ ಭಾಯ್. ಹೌದಾ? ಹೇ ಸರಿ ಕಣ, ಆಯ್ತು. ರಾಕಿ ಯಾಕೆ ಫೋನ್ ಮಾಡ್ತಿದ್ದಾನೆ? ಮಗ, ನಿನಗೆ ಆಮೇಲೆ ಮಾಡ್ತೀನಿ ತಡಿ. ಹೇಳಿ ರಾಕಿ ಅವರೇ. ಹಾಯ್ ವಿಜಯ್, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಏನು ತುಂಬ ದಿವಸ ಆದ್ಮೇಲೆ ಕಾಲ್ ಮಾಡ್ತಿದ್ದೀರಾ? ಅದೇ ನಮ್ಮ ಹತ್ರ ಕೆಲಸ ಮಾಡ್ತಿದ್ಯಲ್ಲ, ನಮ್ಮ ರಾವಣ್ ಭಾಯ್ಗೆ ನೀನು ಇಷ್ಟ ಆಗಿದ್ದೀಯಾ. ಮತ್ತೆ ಅವನು ಬಂದಿಲ್ವಲ್ಲ, ಹೇಗಿದ್ದಾನೆ ಏನು ಅಂತ ವಿಚಾರಿಸು ಅಂತ ಹೇಳಿದ್ರು. ಇಲ್ಲ ಕೆಲ್ಸಕ್ಕೆ ಬರ್ತಾನ ಕೇಳು ಅಂತ ಕೇಳಿದ್ರು, ಅದಕ್ಕೆ ಮಾಡಿದೆ. ಬೇಡ ರಾಕಿ ಅವರೇ, ಈಗ ನನ್ನ ಕೆಲಸದಲ್ಲಿ ನೆಮ್ಮದಿಯಾಗಿದ್ದೀನಿ. ಆ ಥರ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ನಿಜ, ಆದರೆ ನೆಮ್ಮದಿ ಇಲ್ಲ. ಅಂಥ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆಯಿತು ಬಿಡು ವಿಜಯ್, ನಿನಗೊಪ್ಪಿಗೆ ಇಲ್ಲ ಅಂದರೆ ನೀನು ಆ ಕೆಲಸನ ಮಾಡಬಾರ್ದು. ಒತ್ತಾಯ ಮಾಡಿ ಮಾಡಿಸಿದ್ರೆ ಅದು ತಪ್ಪಾಗುತ್ತೆ. ನಮ್ಮ ಕೆಲಸನ ಇಷ್ಟಪಟ್ಟು ಮಾಡಬೇಕು. ಆವಾಗಲೇ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಳ್ಳೋಕ್ಕಾಗಲ್ಲ. ಏನಾದರೂ ಮಾಡಿ ಎಸ್ಕೇಪ್ ಆಗ್ತೀವಿ. ಅರ್ಧಂಬರ್ಧ ಮನ್ಸಲ್ಲಿ ಮಾಡಿದ್ರೆ ಪೊಲೀಸ್ ಅವ್ರಿಗೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಹೌದು, ಆ ಕೆಲಸ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದೆ. ಮತ್ತೆ ನಂದಿನಿ ಆದಿ ಹೇಗಿದ್ದಾರೆ? ಆದಿ ಹಾಸ್ಪಿಟ್ಲ್ಗೆ ಹೋದ್ರ? ಏನಂತಿದ್ದಾರೆ ಆದಿ? ನಾನೇನು ಜಾಸ್ತಿ ಅವ್ರ ಹತ್ರ ಮಾತಾಡಲ್ಲ. ಅವಾಗಲೇನೋ ಹಾಸ್ಪಿಟಲ್ಗೆ ಹೋಗ್ಬೇಕು, ನಾಳೆ ಆಪ್ರೇಷನ್ ಇದೆ ಅಂತ ಮಾತಾಡ್ತಾಯಿದ್ರು. ಅಷ್ಟು ಮಾತ್ರ ನನಗೆ ಗೊತ್ತು.